ಐಪಿಎಲ್ಗೆ ಇನ್ನು 3-4 ತಿಂಗಳು ಬಾಕಿ ಇದ್ರೂ ಕೂಡ ಐಪಿಎಲ್ನ ವಿಚಾರದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕೆಲವೊಂದು ತಂಡಗಳಿಗೆ ನಾಯಕ ಯಾರಾಗ್ತಾರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಬೆಂಗಳೂರಿನ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಇದ್ದಿದ್ರೆ, ಮತ್ತೊಂದು ಕಡೆ ಕೋಲ್ಕತ್ತಾ ತಂಡಕ್ಕೆ ನಾಯಕ ಯಾರು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಕೋಲ್ಕತ್ತಾ ತಂಡದಲ್ಲಿ ಯಾರು ನಾಯಕರಾಗ್ತಾರೆ ಅಂತ ಆಕ್ಷನ್ ನಡೆದ ದಿನದಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ತುಂಬಾ ಜನ ವೆಂಕಟೇಶ್ ಅಯ್ಯರ್ ಅವರಿಗೆ ನಾಯಕತ್ವವನ್ನ ಕೊಡಬಹುದು ಅಂತ ಹೇಳ್ತಾ ಇದ್ರು. ದೊಡ್ಡ ಮೊತ್ತ ನೀಡಿ ವೆಂಕಟೇಶ್ ಅಯ್ಯರ್ ಅವರನ್ನ ಕೋಲ್ಕತ್ತಾ ತಂಡ ಖರೀದಿ ಮಾಡಿತ್ತು. ಹೀಗಾಗಿ ಅವರಿಗೆ ಕ್ಯಾಪ್ಟನ್ಸಿಯನ್ನ ಕೊಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ಕೋಲ್ಕತ್ತಾ ಮ್ಯಾನೇಜ್ಮೆಂಟ್ ಅಜಿಂಕ್ಯ ರಹಾನೆ ಅವರಿಗೆ ನಾಯಕತ್ವವನ್ನ ನೀಡೋದಕ್ಕೆ ಮುಂದಾಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಅಜಿಂಕ್ಯ ರಹಾನೆಗೆ ನಾಯಕನಾಗಿ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲೂ ಕೂಡ ಕಳೆದ ಬಾರಿ ನಡೆದಂತಹ ಬಾರ್ಡರ್ ಗವಸ್ಕರ್ ಟ್ರೋಫಿಯನ್ನು ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಅವರ ನಾಯಕತ್ವದಲ್ಲೇ ಭಾರತ ಆಸ್ಟ್ರೇಲಿಯಾದಲ್ಲಿ ಸರಣಿ ಗೆದ್ದಿತ್ತು. ಅನಂತರ IPL ಅಲ್ಲೂ ಕೂಡ ಅವರು ನಾಯಕತ್ವವನ್ನು ನಿಭಾಯಿಸಿದಂಥ ಅನುಭವ ಇದೆ. ರಾಜಸ್ಥಾನದಲ್ಲಿ ಕ್ಯಾಪ್ಟನ್ ಆಗಿದ್ರು. ಪುಣೆ ಸೂಪರ್ ಜೈಂಟ್ಸ್ನಲ್ಲೂ ಕೂಡ ಅವರು ಕ್ಯಾಪ್ಟನ್ ಆಗಿ ತನ್ನ ಕೆಲಸವನ್ನ ಮಾಡಿದರು. ಹೀಗಾಗಿ ಈ ಬಾರಿ ಕೋಲ್ಕತ್ತಾ ಮ್ಯಾನೇಜ್ಮೆಂಟ್ ಅನುಭವಿ ಅಜಿಂಕ್ಯ ರಹಾನೆ ಅವರಿಗೆ ನಾಯಕತ್ವ ನೀಡುವ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ನಿಮ್ಮ ಪ್ರಕಾರ ಕೋಲ್ಕತ್ತಾ ತಂಡದ ನಾಯಕ ಯಾರಾಗಬೇಕು? ಕಾಮೆಂಟ್ ಮಾಡಿ.